ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರ ದಬ್ಬಾಳಿಕೆ ನಿಲ್ಲುವ ಲಕ್ಷಣವೇ ಕಂಡು ಬರ್ತಾ ಇಲ್ಲ. ಇನ್ನು ಧಮ್ಕಿ ರಾಜೀವ್ ಗೌಡ ಬಳಿಕ ಮತ್ತೊಬ್ಬ ಕೈ ಮುಖಂಡನ ದರ್ಪ ಇಲ್ಲಿ ಕೇಳಿ ಬಂದಿದೆ. ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿಯಿಂದ ಈಗ ನಿಂದನೆ ಜೊತೆಗೆ ಧಮ್ಕಿ ಹಾಕಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಿಂಬಾಲಕ ಏನಿದನಲ್ಲ ನಾಗೇಶ್ ರೆಡ್ಡಿ, ಚುನಾವಣಾ ಅಧಿಕಾರಿ ಶಿವಶಂಕರ್ಗೆ ಅವಾಚ್ಯ ಶಬ್ದಗಳಿಂದ ಬೈದಿರುವಂಥದ್ದು. ಆ ಚುನಾವಣಾ ಅಧಿಕಾರಿ ಕಮ್ BLO ಅವರು, ಶಿಕ್ಷಕರವರು ಚುನಾವಣಾ ಅಧಿಕಾರಿ ಶಿವಶಂಕರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮತಪಟ್ಟಿ ಒಂದು ವಿಚಾರದಲ್ಲಿ ನಿಂದಿಸಿ ನಾಗೇಶ್ ರೆಡ್ಡಿಯಿಂದ ಬೆದರಿಕೆ ಹಾಕಿದ್ದಾರೆ. ನಾನು ಯಾರಂತ ಗೊತ್ತಾ, ಈಗಾಗಲೇ ನನ್ನ ಮೇಲೆ 2 ಕೇಸ್ ಇದೆ, ನಿನ್ನಿಂದ 1 ಕೇಸ್ ಆಗುತ್ತೆ ಅಷ್ಟೇ ಅಲ್ವಾ, ಮಾಡ್ಕೋ ಹೋಗು. ನೋಡಿ ಎಂಥ ಧಮ್ಕಿ ಹಾಕಿದ್ದಾರೆ ಅಂದರೆ, ನೀನು BJPಯ ಬಕೆಟ್ಟು, ನೀನೇನು ಅಂತ ನನಗೆ ಗೊತ್ತು. ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜು ಶಿಕ್ಷಕ ಶಿವಶಂಕರ್ಗೆ ಬೆದರಿಕೆ ಹಾಕಿದ್ದಾರೆ. ಪ್ರದೀಪ್ ಈಶ್ವರ್ ಅತ್ಯಾಪ್ತ. ನಾನು ಹೇಳ್ತಾ ಇದ್ದೀನಿ, ಯಾವ ರೂಲ್ಸ್ ಸರ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರಾ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ದೀರಾ ನೀವು ಇವತ್ತಿಗೂ? ಇಲ್ಲ. ಮತ್ ನೀವೇನ್ ಕೇಳೋದು ಕ್ವಶನ್? ಅದು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀನ್ ಯಾವನ ಕೇಳಕ್ಕೆ? ನನ್ನ ಮಗ ನೀನ್ ಯಾವನ ಕೇಳಕ್ಕೆ? ನೀನ್ ತಗೊಂಬಂದು BJP ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ. ಇದು ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ ನೀನ್ BJP ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದೊಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಡ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದು ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೆಟ್ ಹಿಡಿಯಕ್ ಬರ್ತೀರ ಸರ್ BJP ಅವ್ರಿಗೆ ನೀವು? ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ BJP ಬಕೆಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಏನಾಗುತ್ತಾ ಮಾಡು. ಹೇಳ್ತಾ ಇದ್ದೀನಿ. ಯಾವ ರೂಲ್ಸ್ ಸರ್ ನೀವು ನಂಬರಾಗಿ? ಇನ್ನು ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಲ್ಲಪ್ಪ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಲ್ಲಪ್ಪ, ಈ ಹಿಂದೆ ರಾಜೀವ್ ಗೌಡ ಪೌರಾಯುಕ್ತಕ್ಕೆ ಧಮ್ಕಿ ಹಾಕಿದ್ರು. ಈಗ ಅವ್ರನ್ನ ಪಕ್ಷದಿಂದನೇ ಈಗ ಅಮಾನತು ಮಾಡಿದ್ದಾರೆ. ಈಗ ಮತ್ತೊಬ್ಬ ಕೈ ಮುಖಂಡ, ಅದರಲ್ಲೂ ಕೂಡ ನೋಡಿ ಪ್ರದೀಪ್ ಈಶ್ವರ್ ಅತ್ಯಾಪ್ತ, ಈಗ ಧಮ್ಕಿ ಹಾಕಿರುವಂತಹ ಈಗ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಏನು ಕತೆ ಇದು? ಪಕ್ಷ ಶ್ರೀರಕ್ಷೆಗಿದೆ, ಮುಖಂಡರು ಶ್ರೀರಕ್ಷೆಗಿದ್ದಾರೆ ಅಂತ ಹೆಂಗ್ ಬೇಕಂಗೆ ಬಾಯಿ ಹರಿಬಿಡ್ತಾ ಇದ್ದಾರೆ. ಏನು ಕತೆ ಅಂತ ಮಲ್ಲಪ್ಪ? ಸಚಿನ್, ಇವೆಲ್ಲ ನೋಡಿದ್ರೆ ಮೇಲ್ನೋಟಕ್ಕೆ ನಿಜ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ತಾಲೂಕು ನಾಸ್ತಿನಹಳ್ಳಿ ಒಂದು ಮತಗಟ್ಟೆ ಸಂಬಂಧ BLO ಶಿವಶಂಕರ್ ಅವರು ಆ ಒಂದು ಗ್ರಾಮದ ಏನು ಕಾಂಗ್ರೆಸ್ ಮುಖಂಡ ಅನ್ಸ್ಕೊಂಡಿರುವಂತ ನಾಗೇಶ್ ರೆಡ್ಡಿ ಅವರು ಅವ್ರ ಜೊತೆ ಫೋನ್ ಮೂಲಕ ಸಂಭಾಷಣೆ ಮಾಡ್ತಾರೆ. ಆತ ಒಂದು ಬಳಸುವಂತ ಭಾಷೆ ನೋಡಿದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ತಾನು ಒಂದು ಅಧಿಕಾರಿ ಜೊತೆ ಮಾತಾಡ್ತಾ ಇದೀನಿ ಅಂತ ಒಂದು ಅರಿವು ಇಲ್ದಿರ ಅವ್ಯಾಚ್ಯ ಶಬ್ದಗಳಿಂದ ನಿಂದೆ ಮಾಡ್ತಾನಂದ್ರೆ, ಮತ್ತೆ ಆ ನಡವಳಿಕೆ ನೋಡಿದ್ರೆ ಇವರಿಗೆ ರಾಜಕೀಯವಾಗಿ ಬೆಂಬಲ ಇರುವಂತದ್ದು ಜಗಜ್ಜಾಹೀರಾಗುತ್ತೆ. ಮತ್ತೆ ಸರ್ಕಾರ ಇವರ ಜೊತೆ ಇದೆ ಅನ್ನೋ ಒಂದು ರೀತಿ ಅವ್ರ ವರ್ತನೆ ಗೊತ್ತಾಗತ್ತೆ ಅಂತ ಹೇಳ್ಬೋದು ಸಚಿನ್. ಯಾಕಂದ್ರೆ ಈಗ ನೋಡ್ತಾ ಇದ್ರೆ ಶಿಡ್ಲಘಟ್ಟ ಆಗಿರ್ಬೋದು, ಆ ಒಂದು ಪ್ರಕರಣ ಮಾಸೋ ಮುನ್ನಾನೆ ಈ ರೀತಿ ಒಂದು ಘಟನೆ ಮರುಕಳಿಸುತ್ತೆ ಅಂದ್ರೆ ಇವರಿಗೆ ಯಾವ ಮಟ್ಟಕ್ಕೆ ದಿಮಾಗ್ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ನೋ ಒಂದು ಪ್ರಶ್ನೆ ಸಹ ಸಾರ್ವಜನಿಕರಲ್ಲಿದೆ ಅಂತ ಹೇಳ್ಬೋದು. ಈ ಘಟನೆ ಬಳಿಕ ಈಗ BLO ಶಿವಶಂಕರ್ ಅವರು ಸಹ ಫೋನ್ ಸ್ವಿಚ್ ಆಫ್ ಆಗಿದೆ. ಅಲ್ಲದೆ ಏನು ಈಗ ಧಮ್ಕಿ ಹಾಕಿ ಒಂದು ಅವ್ಯಾಚ್ಯ ಪದಗಳಿಂದ ನಿಂದನೆ ಮಾಡಿದೆ ನಾಗೇಶ್ ರೆಡ್ಡಿ ಅವರು ಸಹ ಈಗ ಟೀಚರ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ BLO ಅವ್ರನ್ನ ಹುಡ್ಕೊಂಡೋಗಿ ಕ್ಷಮಾಪಣೆ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಾತು ಸಹ ಕೇಳಿ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಇಬ್ರು ಸಿಗ್ತಾ ಇಲ್ಲ ಸಂಪರ್ಕಕ್ಕೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದು ಪ್ರಕರಣ ದಾಖಲಾದ್ರೆ ಮುಂದಿನ ಕ್ರಮ ಕೈಗೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸಚಿನ್. ಧನ್ಯವಾದ ಮಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್.